ಇನ್ನು ಬೀದಿ ನಾಯಿ ದಾಳಿಗೆ 2 ವರ್ಷದ ಮಗು ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ನಡೆದಿದೆ. ಅಂದರೆ ಬೀದಿ ನಾಯಿಗಳ ಹಾವಳಿ ಬೆಂಗಳೂರಿನಲ್ಲಿ ಆಗಾಗ ನಡೀತಾ ಇತ್ತು, ಈಗ ಅದು ಜಿಲ್ಲೆಗಳಿಗೂ ಕೂಡ ವ್ಯಾಪಿಸಿಬಿಟ್ಟಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ವಾರ್ಡ್ ನಂಬರ್ 5ರ ಈ ಮಕಾನುಮಣಿಯಲ್ಲಿ ಈ ಬೀದಿ ನಾಯಿ ಅಟ್ಯಾಕ್ ಮಾಡಿಬಿಟ್ಟಿದೆ. 2.5 ವರ್ಷದ ಮಗು ರಾಹಾ ಗಡಿವಾಲೆ ಅನ್ನೋ ಒಂದು ಮಗು ಮೇಲೆ ನಾಯಿ ಅಟ್ಯಾಕ್ ಮಾಡಿದೆ. ಅಂಗಡಿಗೆ ತೆರಳುತ್ತಾ ಇದ್ದಂತಹ ವೇಳೆ ಈ ಬೀದಿ ನಾಯಿ ಮಗುವಿನ ಮೇಲೆ ಎರಗಿರುವಂಥದ್ದು CCTV ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಗಾಯ ಆಗಿದೆ ಅಂತ. ಇದು ಫೋಟೋಗಳು, ಅಂದರೆ ಈ ಮಗುವಿನ ಚಿತ್ರ ಆಗಿರೋದ್ರಿಂದ ಆ ಬ್ಲಡ್ಡು ಮತ್ತು ಹೆಚ್ಚಾಗಿರೋದ್ರಿಂದ ಅದನ್ನು ತೋರಿಸೋದಕ್ಕೆ ಅಷ್ಟು ಸೂಕ್ತ ಅಲ್ಲ, ಹೀಗಾಗಿ ಬ್ಲರ್ ಮಾಡಿ ಅದನ್ನು ತೋರಿಸ್ತಾ ಇದ್ದೀವಿ. ಇನ್ನು ಮಗುವಿನ ತಲೆಗೆ ಕಚ್ಚಿ ಗಂಭೀರವಾದಂತಹ ಗಾಯವನ್ನು ಕೂಡ ಮಾಡಿರುವಂಥದ್ದು. ಸ್ಥಳೀಯರು ಮಗುವನ್ನು ರಕ್ಷಣೆ ಮಾಡಿದ್ದಾರೆ. ಈ ಬೀದಿ ನಾಯಿಗಳ ಹಾವಳಿ ಉಪಟಳ ಏನಿದೆ ಅದು ಹೆಚ್ಚಾಗ್ತಾ ಇರುವಂಥದ್ದು. ಇನ್ನು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಇಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇದೆಯಂತೆ. ಸ್ಥಳೀಯರು ಪಟ್ಟಣ ಪಂಚಾಯಿತಿ ಏನಿದೆ ಆ ಪಟ್ಟಣ ಪಂಚಾಯಿತಿ ವಿರುದ್ಧವಾಗಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾದಂತಹ ರೀತಿಯಲ್ಲಿ ನೀವು ಕ್ರಮ ತೆಗೆದುಕೊಳ್ತಾ ಇಲ್ಲ, ಅಂದರೆ ಪುರಸಭೆ ಅಧಿಕಾರಿಗಳಿಂದ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಬೀದಿ ನಾಯಿಗಳು ಈ ಅಂಗಡಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ರಾಹಾ ಗಾಡಿವಾಲೆ ಅನ್ನೋ ಒಂದು ಮಗು ಮೇಲೆ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಸದ್ಯಕ್ಕೆ ಸ್ಥಳೀಯರು ಮಗುವನ್ನು ರಕ್ಷಣೆ ಮಾಡಿದ್ದಾರೆ, ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ಕೂಡ ಕೊಡಿಸಿದ್ದಾರೆ. ಆದರೆ ಮಗುವಿನ ಬೇರೆ ಬೇರೆ ಭಾಗಗಳಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇದೆ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಯಾರ ಗತಿ? ಪುಟ್ಟ ಪುಟ್ಟ ಮಕ್ಕಳನ್ನು ರಸ್ತೆಗೆ ಕಳುಹಿಸೋದಕ್ಕೂ ಕೂಡ ಭಯಪಡುವಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಹೀಗಾಗಿ ಬೀದಿ ನಾಯಿ ಹಾವಳಿಗೆ ಸೂಕ್ತವಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ.